ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತೇನು ಗೊತ್ತಾ, ಇವತ್ತೊಂದು ಟಾಪಿಕ್ ಬಗ್ಗೆ ಹೇಳ್ತೀನಿ. ಏನಂತಂದರೆ, ನಮ್ಮ ಮೇಕೆ ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ತಿಳ್ಕೊಳೋಣ. ಫಸ್ಟು ನಮ್ಮ ಮನೆಗೆ ಒಂದು ಮೇಕೆ ಬಂದಿದ್ದು ಅಂತಂದರೆ, ಯಾರೋ ಕುಯ್ಯೋಕ್ಕೆ ಮೇಕೆನ ತಗೊಂಡೋಗಿದ್ರಂತೆ. ಆ ಮೇಕೆ ತಗೊಂಡೋದಾಗ ಏನು ಮಾಡಿದ್ರು, ಆವತ್ತಿನ ಬೆಳಗ್ಗೆಗೆ 2 ಮರಿ ಹಾಕೊಂಡಿತ್ತಂತೆ, ಗಂಡು ಮತ್ತು ಹೆಣ್ಣು. ನಮ್ಮ ಅಪ್ಪ ನೆಲಮಂಗ್ಲಕ್ಕೆ ಹೋದಾಗ ಆ ಮೇಕೆನ ನೋಡಿ ಅದನ್ನು ದುಡ್ಡು ಕೊಟ್ಟು 15,000 ರೂಪಾಯಿಗೆ ತಾಮಂತು. ಯಾವುದು ಅಂತಂದರೆ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ, ಇಲ್ಲಿದೆ. ಈ ಒಂದು ಮೇಕೆ ತಂದಿರೋದ್ರಿಂದ ನಮ್ಮ ಮನೇಲಿ ಎಷ್ಟೆಲ್ಲ ಮೇಕೆ ಹೆಚ್ಕೊಂಡು ಬಂತಂದರೆ, ಇದು ನೋಡಿ ಗೈಸ್, ನೆಲಮಂಗ್ಲದಿಂದ ತಂದಿದ್ದು. ತಗೊಂಬಂದ್ವಿ. ಅದಾದಮೇಲೆ ಒಂದು ಗಂಡು ಒಂದು ಹೆಣ್ಣು ಮೇಕೆ ಮರಿ ಹಾಕಿತ್ತು ನಮ್ಮ ಮನೆಗೆ ಬಂದಾದಮೇಲೆ. ಆಮೇಲೆ ಒಂದೊಂದೇ ಮೇಕೆಗಳು ಹೆಚ್ಚಾದ್ವು. ನೋಡಿ ಗೈಸ್, ಎಷ್ಟಿದಾವೀಗ. ಮೊನ್ನೆ ರೀಸೆಂಟಾಗಿ ಒಂದು 4-5 ತಿಂಗಳು ಮುಂಚೆ ಹಾಕಿರೋ ಮರಿಗಳು ಅಂದರೆ ಇವೆರಡು, ಒಂದು ಗಂಡು ಒಂದು ಹೆಣ್ಣು. ಗೈಸ್, ಏನು ಗೊತ್ತಾ, ಫಸ್ಟು ನಾವು ಮೇಕೆ ಸಾಕ್ತಿರಲಿಲ್ಲ. ಅದೊಂದೇ ಮೇಕೆ ಸಾಕಿದ್ದು, ತಂದು ಕುಯ್ಯಕ್ಕೆ ತಗೊಂಡೋಗೋರೆ ಅಂದ್ಬಿಟ್ಟು ನಾವು ಅಪ್ಪ ತಂದಾದಮೇಲೆ ಅಡಿಕೆಕಾಯಿ ಸುಳಿಯೋ ಟೈಮಲ್ಲಿ. ಆಮೇಲೆ ಮೇಕೆಗಳು ಜಾಸ್ತಿ ಆದವು. ಫಸ್ಟು ಕುರಿ ಸಾಕ್ತಿದ್ವಿ ನಾವು. ಕುರಿ ಒಂದು 4 ಬ್ಯಾಚ್ ಸಾಕಾದ್ಮೇಲೆ ಮೇಕೆಗಳೆಲ್ಲ ಜಾಸ್ತಿ ಆದಮೇಲೆ ಕುರಿ ತರೋದು ಬಿಟ್ವಿ. ಈ ವರ್ಷ ನೋಡಿ ಗೈಸ್, ಇಷ್ಟು ಮೇಕೆಗಳಿದ್ದಾವೆ. ಈ ಒಂದು ವರ್ಷ ಮಾತ್ರ ಬಕ್ರೀದ್ಗೆ ನಾವು ಕುರಿಯನ್ನು ತರಲಿಲ್ಲ. ಇಷ್ಟೊಂದು ಮೇಕೆಗಳಿದ್ದಾವೆ, ಜಾಗ ಸಾಲಲ್ಲ ಅಂದ್ಬಿಟ್ಟು. ಇವೆಲ್ಲ ದೊಡ್ಡವಾದ್ಮೇಲೆ ಮಾರಾದ್ಮೇಲೆ ಬೇಕಾದ್ರೆ ಕುರಿನ ತರೋಣ ಅಂತ. ಗೈಸ್, ಹೇಳಬೇಕು ಅಂದರೆ ಅದೊಂದು ಮೇಕೆಯಿಂದನೇ ನಮ್ಮ ಮನೆಯಲ್ಲಿ ಮೇಕೆಗಳು ಜಾಸ್ತಿ ಆದವು. ಅದು ಅದೃಷ್ಟನೇ ಬದಲಾಯಿತು. ಎಷ್ಟೆಲ್ಲ ಮೇಕೆ ಸಾಕ್ತಾಯಿದ್ದೀವಿ ನೋಡಿ ಗೈಸ್. ಈಗ ಮೇಕೆ ಸಾಕಬೇಕು ಅಂತಂದರೆ ಮೇಕೆ ಶೆಡ್ಡೇ ಬೇಕು ಅಂತ ಏನಿಲ್ಲ. ಮನೆ ಬಾಗಿಲಲ್ಲಿ ಕಟ್ಟಾಕ್ಕೊಂಡು ರಾತ್ರಿ ಹೊತ್ತು ಮಾತ್ರ ಯಾವುದೋ ಒಂದು ರೂಮಲ್ಲಿ ಕಟ್ಟಾಕ್ಕೊಂಡು ಮೇಯಿಸ್ಬೇಕಾದ್ರೆ ನಮ್ಮ ಮನೆ ಅಕ್ಕಪಕ್ಕ ಇರೋ ಜಾಗದಲ್ಲೇ ನಾವು ಸಾಕೋಬೋದಾಗಿದೆ. ಗೈಸ್, ನಾವೆಲ್ಲ ಮೇಕೆ ಶೆಡ್ಡೇ ಮಾಡಿ ಮೇಕೆ ಸಾಕ್ತಿಲ್ಲ. ಮನೆ ಒಳಗೆ ಒಂದು ರೂಮ್, ಅದಕ್ಕೆ ಮೇಕೆಗೆ ಸಪ್ರೇಟ್ ಒಂದು ರೂಮ್ ಕಟ್ಟಿದ್ದೀವಿ. ಮೇಕೆ ಮನೆಯಲ್ಲೇ ಕಟ್ಕೊಂಡು ಸಾಕ್ತಾಯಿದ್ದೀವಿ ನೋಡಿ ಗೈಸ್. ಮತ್ತು ಮೇಯಕ್ಕೆ ಬರಬೇಕಾದ್ರೆ ಮೇಯ್ಸೋದು ನಾವೆಲ್ಲಿ ಅಂತಂದರೆ, ಕೆರೆ ಆ ಕಡೆ ಇದೆ, ಗದೆಕನಲ್ಲಿ ನಾವು ಮೇಯಿಸ್ತಾ ಇದ್ದೀವಿ. ಬೆಳಗ್ಗೆ ಮಾರ್ನಿಂಗ್ ಟೈಮು ನಮ್ಮಪ್ಪ ಸೊಪ್ಪು ಕಿತ್ಕೊಬರ್ತಾರೆ. ಸೊಪ್ಪನ್ನ ಕಟ್ಟಿ ಆದಮೇಲೆ ಸ್ವಲ್ಪ ಹೊತ್ತು 1 ಅವರ್ ಆಮೇಲೆ ಬೂಸ ಮತ್ತು ಹಿಂಡಿ 2 ಮಿಕ್ಸ್ ಮಾಡಿ ಮತ್ತು ಜೋಳ ಮಿಕ್ಸ್ ಮಾಡಿ ಮೇಕೆಗೆ ಎಲ್ಲದಕ್ಕೂ ಇಟ್ಟಾದಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಆ ಸೊಪ್ಪೆಲ್ಲ ತಿಂದಾದ್ಮೇಲೆ ಮನಿಕೊಂಡಾದ್ಮೇಲೆ ಕರೆಕ್ಟಾಗಿ 3:30 ಟೈಮ್ಗೆ ನಾವು ಗದೆಕನಲ್ಲಿ ಕಟ್ಕೊಂಬಂದು ಮೇಯಿಸ್ಕೊಂಡು ತಿರ್ಗಿ ಸಂಜೆ 6:30 ಅಂತಂದರೆ 6:30 ಕಟ್ಕೊಂಡು ಹೋಗಿ ಮನೆ ಹತ್ರ ಎಲ್ಲ ಕಟ್ಟಾಕೆಲ್ಲ ಆದಮೇಲೆ ಮೇಕೆ ಮರಿಗಳಿಗೆಲ್ಲ ಹಾಲೆಲ್ಲ ಕುಡಿಸಾದ್ಮೇಲೆ ಒಳಗಡೆ ಬಿಡ್ತೀವಿ. ಗೈಸ್, ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ಮೇಕೆಗಳನ್ನ ಎಷ್ಟು ಹುಷಾರಾಗಿ ನೋಡ್ಕೋಬೇಕು ಅಂತಂದರೆ, ಒಂಚೂರು ಜ್ವರ ಬಂದರೆ ಹುಷಾರು ತಪ್ಪಿಬಿಡ್ತವೆ. ಒಂದರಿಂದ ಒಂದು ಬೇಗನೆ ಆಡ್ಬಿಡ್ತವೆ ಮೇಕೆಗಳಿಗೆ. ಹುಷಾರಾಗಿ ನೋಡ್ಕೋಬೇಕು ನಾವು. ವಾರಕ್ಕೊಂದ್ಸಲಿ ಇಲ್ಲಾಂದರೆ ತಿಂಗ್ಳಿಗೆ ಒಂದ್ಸಲಿ ಆದರೂ ನಮ್ಮ ಮನೆ ಹತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟ್ರು ಬಂದು ಗೌರ್ಮೆಂಟಿಂದ ಬರುವಂತಹ ಸಪ್ಲೈ ಅಂತಂದರೆ ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಮೆಡಿಸನ್ ಬರ್ತಿದ್ದಾವೆ ಅಂತ ಹಾಕ್ಬಿಟ್ಟು ಹೋಗ್ತಾರೆ ಎಲ್ಲ ಮೇಕೆಗಳಿಗೂ. ಆವಾಗ ಹಾಕಿಸ್ಬೇಕು. ಮತ್ತು ಹುಷಾರಿಲ್ದಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಟ್ಕೊಂಡು ಹೋಗಿ ಇಂಜೆಕ್ಷನ್ಸ ಹಾಕ್ಕೋಬೇಕು. చంద్రుల్లో ఉండే కుందేలు కిందికొచ్చి నీలా మారిందా. చుక్కల్లో ఉండే జిగేలు నిన్ను మెచ్చి నీలో చేరిందా. నువ్వలా సాగేతో బంత నావలా తూగే నీ వెంట. నువ్వెళ్ళే దారే మారిందా, నీవల్లే తీరే మారి ఏరై పారిందేమో నేలంతా. చంద్రుల్లో ఉండే కుందేలు కిందికొచ్చి నీలా మారిందా.
Stella? Oh, what a beautiful name. Can I have your phone number? రే Oh, coming, Dad. కుప్పలా దూసుకు వచ్చావే తొలి యవ్వనమా తెలుసా ఎక్కడ వనాలో డబ్బులే తీసుకు వచ్చావే ఇడు సంబరమా తెలుసా ఎవరికి పాలో